ನಮ್ಮ ಮರ್ಯಾದೆಯನ್ನು ಕಡಿಮೆ ಮಾಡಿಸುವುದಕ್ಕೋಸ್ಕರ, ಜನರ ಭಾವನೆಯಲ್ಲಿ ನಮ್ಮ ವಿರುದ್ಧ ಕೆಟ್ಟದ್ದನ್ನು ಮೂಡಿಸುವುದಕ್ಕೋಸ್ಕರ ಇಂತಹ ಮಾತುಗಳನ್ನು ಉದ್ದೇಶಪೂರ್ವಕವಾಗಿ ಅವರು ಮಾಡ್ತಾ ಇದ್ದಾರೆ. ನೋಡಿ, ಪ್ರಶ್ನೆ ಮಾಡುವವರೇ ಇವತ್ತು ಟಾರ್ಗೆಟ್. ಅವರು ಪ್ರಶ್ನಾತೀತ ನಾಯಕರಾಗಿ ಹೊರಹೊಮ್ಮಬೇಕಂತಾರೆ. ಅದು ಪ್ರಜಾಪ್ರಭುತ್ವದಲ್ಲಿ ಸಾಧ್ಯ ಇಲ್ಲ. ಸಾರ್ವಜನಿಕ ಜೀವನದ ಬಲ್ಲಿ ಬಂದ ಮೇಲೆ ಸ್ತುತಿ ನಿಂದೆಗಳನ್ನು ಸಮಾನವಾಗಿ ಸ್ವೀಕರಿಸಬೇಕು. ನನಗೆ ಯಾರು ನಿಂದಿಸ್ತಾರೆ ಅವ್ರು ನೋಡೇ ಬಿಡ್ತೀನಿ, ಅವ್ರನ್ನ ಮುಗಿಸೇ ಬಿಡ್ತೀನಿ, ತೋಳೇರಿಸ್ತೀನಿ, ಇದು ಸರಿಯಲ್ಲ. ಅವರು ಹಾಗೆ ಅಂದಿದ್ದಾರೆ ಅಂದರೆ ನಾವು ಅವ್ರ ವಿರುದ್ಧ ಮಾತಾಡೋಕ್ಕೆ ಹೋಗೋದಿಲ್ಲ. ಆ ಮಟ್ಟಕ್ಕೆ ಇಳಿದು ನಮಗೆ ಮಾತಾಡೋಕ್ಕಾಗಲ್ಲ. ತನಗೆ ಮುನಿದವರಿಗೆ ತಾನು ಮುನಿಯಲೇಕಯ್ಯ, ಅವರಿಗಾದರೇನು ನಮಗಾದರೇನು. ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗ್ಲ್ಯಾಕೆ ಮುಟ್ಕೋಬೇಕು? ಸಿದ್ದರಾಮಯ್ಯ ಅಂದ್ರೆ ನಾನೇನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರು ಅಂತಂದಿನ? ಹೇಳಿ, CM ಸಿದ್ದರಾಮಯ್ಯ ಅಂತ ಹೇಳಿದಿನ? ಏನೂ ಇಲ್ವೇ ಇಲ್ಲಲ್ಲ. ಅವ್ರು ಹೇಗೆ ಮಾತಾಡ್ತಾರಲ್ಲ, ಆಂದೋಲ ಸ್ವಾಮಿ ಹಂಗೆ ಹಿಂಗೆ ಅಂತ. ಯಾರು ಮುಖ್ಯಮಂತ್ರಿ? ಸಿದ್ದರಾಮಯ್ಯನವರು ಅಂದ್ರೇ ಅದು ಬರುತ್ತೆ. ಈಗ ನಾನು ಹೇಳ್ತೀನಿ, ನಿಮಗೆ ಇಷ್ಟು ಸಣ್ಣ ಮಟ್ಟದಲ್ಲಿ ನೀವು ವಿಚಾರ ಮಾಡ್ತೀರಿ ಅಂದರೆ, ನಾನು ಹೇಳಿದ್ನಲ್ಲ, ಒಬ್ಬ ಮುಖ್ಯಮಂತ್ರಿ ಆಗಲಿ, ಒಬ್ಬ ಹೋಮ್ ಮಿನಿಸ್ಟರ್ ಆಗಲಿ, ಟೀಕೆಗಳು ಬರೋದು ಸಹಜ ರೀ. ಅಲ್ಲ ರೀ, ನಾನು ಅಲ್ಲಲ್ಲ, ಸಿದ್ದರಾಮಯ್ಯ ಅಂದ್ರೆ ಯಾರು ಅಂತ ಬೇಕಲ್ಲ. ಯಾರು? ಇಲ್ಲ ಇಲ್ಲ ಇಲ್ಲ, ನಾವು ಮುಖ್ಯಮಂತ್ರಿ, ನಮ್ಮ ಮುಖ್ಯಮಂತ್ರಿಗಳದ್ದು ಭಾಳ ಗೌರವ ಇದೆ. ನಾವು ಮುಖ್ಯಮಂತ್ರಿಗಳಿಗೆ ಅಂದೀವಿ ಅಂತ ಅವ್ರು ಅಂದ್ಕೊಳ್ಬಾರ್ದು. ಅದಕ್ಕೆ ಈ ಥರದ್ದು ಕೆಲಸಗಳು ಮಾಡಲಿ. ಖರ್ಗೆ ಅವರು ದೊಡ್ಡ ಪೋಸ್ಟ್ ಸಿಕ್ಕಿದೆ. ಲಾಡ್ ಮುಗುಳಿಯಲ್ಲಿ ಆತ್ಮಹತ್ಯೆ ಮಾಡ್ಕೊಂಡು ಅದು ನಾವು ಮಾಡಿದ್ದ? ಬೆತ್ತಲೆ ಮಾಡಿ ಅವಮಾನಿಸಿದ್ರಲ್ಲ ಹೀನಾಯವಾಗಿ, ಅದನ್ನು ನಾವೇ ಮಾಡಿದ್ದ? ಏನು ಕೋಮುಗಲಭೆ ಆಗಿದೆ? ಎಲ್ಲಿ ನಾವು ಭಾಷಣ ಮಾಡಿದ್ದೀವಿ? ಯಾವ ಕೋಮುಗಲಭೆ ಆಗಿದೆ ಹೇಳಿ ನೋಡೋಣ. 40 ಕೇಸ್ ಅಂತ ಒಂದು ಕಡೆ ಹೇಳ್ತಾರೆ, 39 ಕೇಸ್ ಅಂತ ಹೇಳ್ತಾರೆ. ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ಪಂಚಾಯತ್ ರಾಜ್ ಗ್ರಾಮೀಣಾಭಿವೃದ್ಧಿ ಸಚಿವರು ಸರಿಯಾದ ಮಾಹಿತಿಯನ್ನು ತೆಗೆದುಕೊಂಡು ಪ್ರಜೆಗಳಿಗೆ ತಲುಪಿಸುವಂಥ ಕೆಲಸ ಅವ್ರು ಮಾಡಬೇಕು. ಸರಿಯಾಗಿ ಮಾಹಿತಿನೇ ಇಲ್ಲ ಇವರಿಗೆ. 40 ಕೇಸ್ ಇದೆ, 39 ಕೇಸ್ ಇದೆ. ಜನರಿಗೆ ತಪ್ಪು ಸಂದೇಶ ಕೊಡುವುದು ಅಪರಾಧನೇ. ಕೇವಲ ದೊಡ್ಡ ಸಭೆಯಲ್ಲಿ ನಿಂತ್ಕೊಂಡು ಭಾಷಣ ಮಾಡಿ ಅದು ಪ್ರಚೋದನೆ ಆಗುತ್ತೆ ಅನ್ನುವಂಥವರು ಪ್ರೆಸ್ ಮೀಟ್ನಲ್ಲಿಯೂ ಕೂಡ ಪ್ರಚೋದನಾ ಮಾತಾಡುವುದು ಕಾನೂನಿಗೆ ವಿರುದ್ಧ. ಅದು ಅದಕ್ಕೆ ಪೂರ್ವಗ್ರಹ ಪೀಡಿತರಾಗಿ ಮಾತಾಡಬಾರ್ದು. ದಯವಿಟ್ಟು ಅವರು ಮಾಡಬೇಕಾದಂಥ ಕೆಲಸ ಸಾಕಷ್ಟಿದೆ. ಇಷ್ಟು ಆತುರ ಸರಿಯಲ್ಲ. ಅವ್ರ ಕ್ಷೇತ್ರದಲ್ಲೇ ಮೊನ್ನೆ ಪತ್ರಿಕೆಯಲ್ಲಿ ನೋಡಿದ್ವಿ, ಚರಂಡಿ ನೀರೆಲ್ಲ ಮನೆಯೊಳಗೆ ಹೋಗ್ಯಾವ್ರಿ. ಅಲ್ಲೂರು ಗ್ರಾಮದೊಳಗೆ ಅಲ್ಲಿಗೆ ವಿಸಿಟ್ ಕೊಡಲಿಲ್ಲ. ಅವ್ರು ಹೇಳ್ತಾರೆ BJP ಅವರಿಗೆ ನಾನು ಮನೆ ದೇವರಾಗಿದ್ದೀನಿ ಅಂತ. ನಾ ಏನಾಗಿದ್ದೀನೇನೋ ಖರ್ಗೆ ಅವರಿಗೆ, ನಮ್ಮ ಹೆಸರು ತೊಗೊಳ್ಳಿಲ್ಲ ಅಂದರೆ ಅವ್ರಿಗೆ ಸಮಾಧಾನನೇ ಆಗೋದಿಲ್ಲ. ಸಾಕಷ್ಟು ಕೆಲಸ ಇದೆ. ಗ್ರಾಮೀಣ ಅಭಿವೃದ್ಧಿ, ಒಂದು 10 ಗ್ರಾಮ ನಿಮ್ಮ ತಾಲೂಕಿನಲ್ಲಿ, ಬೇರೆ ತಾಲೂಕು ಬೇಡ, ನಿಮ್ಮ 10 ಗ್ರಾಮ ನಿಮ್ಮ ತಾಲೂಕಿನಲ್ಲೇ, ನಿಮ್ಮ ಕ್ಷೇತ್ರದಲ್ಲೇ ಮಾದರಿ ಗ್ರಾಮಗಳನ್ನಾಗಿ ಮಾಡಿ ತೋರಿಸ್ರಿ. ಬಯಲು ಶೌಚ ಮುಕ್ತವಾಗಿ ತೋರಿಸ್ರಿ. ಅದ್ರ ಬಗ್ಗೆ ಮಾತಾಡಿದ್ದಾರೆ ಅಂದರೆ ಇಲ್ಲಿವರೆಗೂ? ಅವ್ರಿಗೆ ಬೈದೆ, ಇವ್ರಿಗೆ ಬೈದೆ, ಅವ್ರಿಗೆ ಹಾಗಂದೆ ಹೀಗಂದೆ, ಒದ್ದು ಒಳಗೆ ಹಾಕ್ರಿ, ಇದೇ ಮಾತಾಡ್ತಾರೆ ಇವರು. ನಾನು ಪಂಚಾಯತ್ ರಾಜ್ ಸಚಿವನಾಗಿದ್ದೀನಿ, ನನ್ನ ತಾಲೂಕಿನಲ್ಲಿ 10 ಗ್ರಾಮಗಳನ್ನು ಮಾದರಿ ಗ್ರಾಮ ಮಾಡಿದ್ದೀನಿ, ಬಯಲು ಶೌಚಾಲಯ ಮುಕ್ತ ಮಾಡಿದ್ದೀನಿ, ಶುದ್ಧ ಕುಡಿಯುವ ನೀರು ಮನೆ ಮನೆಗೆ ತಲುಪಿಸಿದ್ದೀನಿ, JJM ಮಾಡಿದ್ದಾರೆ. ಇನ್ನೂ ಹಳ್ಳಿ ಒಂದು ಮನೆಗೆ ನೀರು ಬರ್ತಾ ಇಲ್ಲ.
ಇಂಥ ಒಳ್ಳೆ ಕೆಲಸ ಮಾಡಿರಿ. ನಮ್ಮ ಶುಭ ಕಾರ್ಯ ಕರೆಯೋದು ಬಿಡೋದು ನಮ್ಮ ಶಿಷ್ಯರಿಗೆ ಬಿಟ್ಟಿದ್ದು, ನಮ್ಮ ಭಕ್ತರಿಗೆ ಬಿಟ್ಟಿದ್ದು. ನಿನ್ನೆ ಪೊಲೀಸ್ ಸ್ಟೇಷನ್ ಎನ್ಕ್ವೈರಿ ಮುಗಿಸಿ ನಾನು ಹೋಗಿದ್ದು ಟೋಟಲ್ ಕಾರ್ಯಕ್ರಮಕ್ಕೆ. ಅಲ್ಲಿ ಹೋಗೋಷ್ಟಿಗೆ ಅಲ್ಲಂಪ್ರಭು ಪಾಟೀಲ್ ಸಿಕ್ಕರು ನಮಗೆ. ಅವ್ರಿಗೆ ಕೇಳಿ ಕರೆದಿದ್ರೋ ಇಲ್ಲೋ ಅಂತ. ಡ್ರಾಮಾ ಹೌದು. ಅದಕ್ಕಿನ್ನೂ ಇನ್ನೂ ಭಾಳ ಲೋ ಲೆವೆಲಲ್ಲಿ ಮಾತಾಡಿದ್ದಾರೆ. ಆ ಲೆವೆಲ್ಗೆ ಇಳಿದು ನಮಗೆ ಮಾತಾಡೋಕ್ಕಾಗಂಗಿಲ್ಲ. ಅವ್ರದ್ದು ಇನ್ನೊಂದು ವಿಶೇಷ ಏನಂದರೆ ಪೂರ್ವಗ್ರಹ ಪೀಡಿತರಾಗಿ ಮಾತಾಡ್ತಾ ಇದ್ದಾರೆ. ಇಷ್ಟು ಆತುರ ಒಳ್ಳೆಯದಲ್ಲ. ಹೇಳ್ತಾರಲ್ಲ, ಆತುರ ಗೆಟ್ಟವನಿಗೆ ಡ್ಯಾಶ್ 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 ಕಡಿಮೆ ಅಂತ. ಅದಕ್ಕೆ ಅವರಷ್ಟು ಕೀಳು ಮಟ್ಟಕ್ಕೆ ನಾವು ಹೋಗೋದಿಲ್ಲ. ಅವರು ಮೈಗೆ ಎಣ್ಣೆ ಹಚ್ಕೊಂಡಿಲ್ಲ ಅಂತ ಹೇಳ್ತಾರೆ. ಎಣ್ಣೆ ಅಲ್ಲ, ಅದು ಎಣ್ಣೆ ಆರಿ ಹೋಗುತ್ತೆ ಸ್ವಲ್ಪ ಟೈಮ್ ಬಿಟ್ಟರೆ. ಅವ್ರು ಗ್ರೀಸ್ ಹಚ್ಕೊಂಡಿದ್ದಾರೆ, ಹೀಗಾಗಿ ಭಾಳ ಸ್ಲಿಪ್ ಆಗ್ತಾರೆ ಅವರು. MB ಪಾಟೀಲ್ಗೆ ನಾವೇ ಮಾತಾಡಿದ್ದೀವಿ ಅಂತ ಹೇಳ್ತಾರೆ. ನಮಗೇನು ಅವಶ್ಯಕತೆ ಇದೆ ರೀ ನಾವು MB ಪಾಟೀಲ್ಗೆ ಮಾತಾಡೋಕ್ಕೆ? ನಾವು ನಮ್ಮ ಕ್ಷೇತ್ರದ MLAಗೆ ಮಾತಾಡಲ್ಲ. ಹೀಗಾಗಿ ಯಾರಿಗೆ ಯಾವುದಕ್ಕೆ ಕರೀತಾರಂತೆ? ಅಲ್ಲ, ಯಾವುದಕ್ಕೆ? ಕಿಡಿ ಹಚ್ಚೋದು, ನಾನು ಬೆಂಕಿ ಹಚ್ಚೋದು ಅಂತ ಹೇಳಿದ್ದಾರೆ. कहाँ आतंकी का कचड़ा रहता है, वो कचड़ा जलाने के वास्ते हमको बुलाता है. ಎಲ್ಲೆಲ್ಲಿ ಕಸ ಇದೆ, ಎಲ್ಲೆಲ್ಲಿ ಅಟ್ಟಹಾಸ ಇದೆ, ಅಹಂಕಾರ ದುರಹಂಕಾರ ಇದೆ, ಅದಕ್ಕೆ ಬೆಂಕಿ ಹಚ್ಚಕ್ಕೆ ನಮ್ಗೆ ಕರೀತಾರೆ. ಅದು ಅದರಷ್ಟು ಒಳ್ಳೆಯ ಕೆಲಸ ಮತ್ತಾವುದೂ ಇಲ್ಲ. ಸಮಾಜವನ್ನು ಕಾಪಾಡಲಿಕ್ಕೆ ಕಸವನ್ನು ನಾವು ದಹಿಸಬೇಕಾಗುತ್ತೆ, ದಹಿಸೋಕ್ಕೆ ನಾವು ಹೋಗ್ತೇವೆ. ನಮ್ಮ ಚಿಂತೆ ತೊಗೊಂಡು ಅವ್ರೇನು ಮಾಡ್ತಾರೆ ರೀ, ಊರು ಚಿಂತೆ ಮಾಡಿ ಮುಲ್ಲಾಸ್ ಹೊರಗಿದ್ನಂತೆ. ನಾನು ಶುಭ ಕಾರ್ಯ ಕರೀಲಿ, ಇನ್ನೊಂದು ಕರೀಲಿ, ನಮ್ಮ ಭಕ್ತರು ಇರ್ತಾರೆ, ಯಾವ್ದಕ್ಕೆ ಕರೀತಾರೆ ಅದಕ್ಕೆ ನಾವು ಹೋಗ್ತೀವಿ. ಇವ್ರಿಗೆ ಹೇಳಿ ಹೋಗ್ಬೇಕಾ? ಈಗ ಒಂದು ಆರ್ಡರ್ ಆಗಿದೆ, ನಮ್ಮ ಕಲಬುರಗಿ ಜಿಲ್ಲೆ ಬಿಟ್ಟು ಹೋಗಬಾರ್ದು ಅಂತ. ಇನ್ನೊಂದು ಆರ್ಡರ್ ಮಾಡಿಸಿ. ಎಸ್, ಇವರು ಹಿನ್ನೆಲೆ ನೋಡಬೇಕಾಗಿತ್ತಲ್ಲ ಈ ತಹಸೀಲ್ದಾರ್ದು. ಯಾರು ಇವ್ರು ತಹಸೀಲ್ದಾರು ಅಂತ? ಸುಮಾರು ವರ್ಷಗಳ ಹಿಂದೆ ಈ ತಹಸೀಲ್ದಾರು ಜೇವರ್ಗಿ ತಾಲೂಕಿನಲ್ಲಿ PDO ಆಗಿದ್ದರು. ಆ ನಂತರ ಬಡ್ತಿ ಪಡ್ಕೊಂಡು PSI ಎಕ್ಸಾಮ್ ಬರೆದು ಮತ್ತೆ ನೆಲೋಗಿ ಪೊಲೀಸ್ ಠಾಣೆಗೆ PSI ಆಗಿ ಬಂದರು. ಅಲ್ಲಿ ಅವರು ರೀಲ್ ಮಾಡ್ತಾರೆ. ಎರಡು ಕೈಯಲ್ಲಿ ಪಿಸ್ತೂಲ್ ಇಟ್ಕೊಂಡು ಪಕ್ಕಕ್ಕೆ ಸಿಂಹಗಳನ್ನು ತೆಗೆದುಕೊಂಡು ಬಂದು ಯಾರಿಗೋ ಬಂದು ಗುದ್ದಿ ಈ ರೀಲ್ ಮಾಡುವಂಥ ಆಸಾಮಿಗೆ ತಂದುಬಿಟ್ಟು ಇವರು ತಹಸೀಲ್ದಾರ್ ಕಚೇರಿ ಒಳಗಡೆ ಕೂಡಿಸ್ತಾರೆ. ಅಂದರೆ ನಮ್ಮ ಅಜಯ್ ಸಿಂಗ್ ಅವರು ಏನು ಮಾಡ್ತಾ ಇದ್ದಾರೆ? ಅವರಿಗೆ ಜ್ಞಾನ ಇಲ್ವಾ? ಕುರಿ ಮರಿಯನ್ನು ಹಿಡ್ಕೊಂಡು ಪ್ರವಾಹ ಬಂದಾಗ ಅಲ್ಲಿ ರೀಲ್ ಮಾಡಿದರು, ಪ್ರಚಾರಕ್ಕಾಗಿ ರೀಲ್ ಮಾಡಿದರು. ಕೊರೋನಾ ಸಮಯದಲ್ಲಿ ಅವರ ಬರ್ತ್ಡೇ ದಿನ ಅವರ ಅಭಿಮಾನಿಗಳಿಗೆ ಹೇಳಿಬಿಟ್ಟು ಪೊಲೀಸ್ ಡ್ರೆಸ್ ಮೇಲೇ ಹಾಲಿನ ಅಭಿಷೇಕವನ್ನು ಮಾಡಿಕೊಂಡ್ರು. ಸಸ್ಪೆಂಡ್ ಆದ್ರಿ ಅದ್ರ ಸಲುವಾಗಿನೇ. ಅಂಥವರಿಗೆ ತಾಲೂಕಿನ ದಂಡಾಧಿಕಾರಿ ಅಂತ ನೇಮಕ ಮಾಡಿದ್ದು ನಮ್ಮ ತಾಲೂಕಿನ ದುರಂತ ಇದು. ಹೀಗಾಗಿ ನಾವು ಈ ಪ್ರಕರಣವನ್ನು ಇಮ್ಮಿಡಿಯೇಟ್ ಆಗಿ ಇಲ್ಲಿಯ AC ಅವರಿಗೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ. AC ಅವ್ರ ಕೆಲಸ ಏನಾಗಿದೆ ಅಂದರೆ, ನಮ್ಮ ಉಸ್ತುವಾರಿ ಮಂತ್ರಿಗಳು ಯಾರಿಗೆ ಗಡಿಪಾರು ಮಾಡಬೇಕನ್ನುವಂಥದ್ದು ಅವ್ರು ಹೇಳಿಬಿಡ್ತಾರೆ. ಇವರು ಬರೀ ಗಡಿಪಾರು ಮಾಡೋದ್ರಲ್ಲೇ ತಮ್ಮ ಸಮಯವನ್ನು ವ್ಯಯ ಮಾಡ್ತಾ ಇದ್ದಾರೆ. ರಾಷ್ಟ್ರೀಯ ಸಂಪನ್ಮೂಲವನ್ನು ರಕ್ಷಣೆ ಮಾಡುವಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಇಲ್ಲಿಯ ಉಪ ಸಹಾಯಕ ಜಿಲ್ಲಾಧಿಕಾರಿಗಳಂತಾರಲ್ಲ, ಅಸಿಸ್ಟೆಂಟ್ ಕಮಿಷನರ್, ಸಹಾಯಕ ಅಧಿಕಾರಿಗಳು, ಇವರು ಸಂಪೂರ್ಣ ಅದನ್ನು ಯಾರು ಲಿಫ್ಟ್ ಮಾಡಿದ್ದಾರೆ,
ಹಿಟಾಚಿಗಳನ್ನು, ಟಿಪ್ಪರ್ಗಳನ್ನು ಸೀಸ್ ಮಾಡಬೇಕು. ಕೋಟ್ಯಾಂತರ ರೂಪಾಯಿ ಲೂಟಿಯಾಗಿದೆ. ಮತ್ತು ಯಾವುದೇ ಕಾರಣಕ್ಕೂ ಕೂಡ ತಹಸೀಲ್ದಾರ್ ಅಲ್ಲಿ ಮುಂದುವರಿಯೋಂಗಿಲ್ಲ. ಅವರನ್ನು ಇಮಿಡಿಯೇಟಾಗಿ ಸಸ್ಪೆಂಡ್ ಮಾಡಬೇಕು. ಜೇವರ್ಗಿ ತಾಲೂಕಿನ ಸಣ್ಣ ಮನುಷ್ಯನಿಂದ ದೊಡ್ಡ ಮನುಷ್ಯರ ನಾಡಿ ಮಿಡಿತವನ್ನು ಅರ್ಥಕೊಂಡಂತಹ ತಹಸೀಲ್ದಾರ್ ಅವರು ತಮ್ಮ ಆಟಾಟೋಪವನ್ನು ಯಥೇಚ್ಛವಾಗಿ ಅಲ್ಲಿ ಪ್ರಯೋಗ ಮಾಡ್ತಾ ಇದ್ದಾರೆ. ಇವರನ್ನು ಅಮಾನತ್ ಮಾಡಬೇಕು. ಇಲ್ಲದೆ ಹೋದರೆ DC ಆಗಿ AC ಇಟ್ಕೊಂಡು ತಹಸೀಲ್ದಾರ್, ಅಲ್ಲಿ ಪೊಲೀಸ್ ಇಲಾಖೆ ಎಲ್ಲರನ್ನ ನಾವು ಕೋರ್ಟಿಗೆ ಸಿದ್ಧರಾಗಿದ್ದೀವಿ ಅಂತ ತಮ್ಮ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ. ಇದು ಸರ್ಕಾರಿ ಜಮೀನಿನಲ್ಲಿ ಈ ರೀತಿಯಾಗಿರುವಂಥ ಬೃಹತ್ ಪ್ರಮಾಣದ ಯಂತ್ರಗಳನ್ನು ಬಳಸಿ ಲೂಟಿ ಮಾಡ್ತಾ ಇದ್ದಾರೆ. ಅದು ಯಾರೋ ಗೊತ್ತಾಗಿಲ್ಲ ನಮಗೆ. ಹಾಡಾಗಲೇ ಹೋಗುತ್ತೆ, ಕೇಳಕ್ಕೆ ಹೋದರೆ ಭಯದ ವಾತಾವರಣ. ಇದು ಶಾಖಾಪುರ್ ವಿಲೇಜ್, ಔರಾದ್ ಶಾಖಾಪುರ್ ಸೆಂಟರ್ ಪಾಯಿಂಟ್ ಇದೆ. ಕಂಪ್ಲೇಂಟ್ ಕೊಡಿ ಅಂತ. ಏನು ಸರ್? ಇಲ್ಲೀಗಲ್, ಯಾವುದು ಲೀಗಲ್ ಇಲ್ಲ ಅಲ್ಲಿ. ಯಾವುದು ಲೀಗಲಾಗಿ ಮಾಡ್ಕೊಂಡ್ರು ಬರೀ ಪರ್ಮಿಷನ್ ಇದೆ ನೋಡಿ ಅಂತ ತೋರಿಸ್ಬಿಡ್ತಾರೆ. ಅಲ್ಲಿ ಕಟ್ಟಬೇಕಾದಂತಹ ರಾಯಲ್ಟಿ ಕಟ್ಟೋದಿಲ್ಲ. ರಾಯಲ್ಟಿ ವಂಚನೆ ಮಾಡಿದ್ದಕ್ಕಾಗಿಯೇ 8.5 ಲಕ್ಷ ಹರವಾಳ ವಿಲೇಜಿಗೆ ನಾವು ದಂಡ ಹಾಕಿಸಿದ್ದೀವಿ. ನಮ್ಮ ಇನ್ಚಾರ್ಜ್ ಮಿನಿಸ್ಟರ್ ಹೇಳ್ತಾರೆ, ಏನೇ ಇದ್ದರೂ ಕಂಪ್ಲೇಂಟ್ ಕೊಡಿ ಅಂತ. ಕಂಪ್ಲೇಂಟ್ ಕೊಟ್ಟಿದ್ದೀವಿ. ನಮ್ಮ ಕಂಪ್ಲೇಂಟ್ಗಳು ಡಸ್ಟ್ಬಿನ್ನಿಗೆ ಸೇರಿದ್ದಾವೆ. ಇದ್ರ ಮೇಲೆ ಆ್ಯಕ್ಷನ್ ತೊಗೊಳ್ತಾರೋ ಏನು ಮಾಡ್ತಾರೋ ಸಚಿವರಿಗೆ ನಾವು ಇವತ್ತು ಕೇಳಬೇಕಾಗುತ್ತೆ. 26 ಸರ್ವೆ ನಂಬರ್. ನೂರಾರು ಎಕರೆಯ ಜಮೀನಿನಲ್ಲಿ ದೊಡ್ಡ ದೊಡ್ಡ ಹಿಟಾಚಿಗಳನ್ನು ಬಳಸಿ ಸುಮಾರು 20ಕ್ಕೂ ಹೆಚ್ಚು ಟಿಪ್ಪರ್ಗಳನ್ನು ಬಳಸಿ ಮುರುಮ್ ಲೂಟಿ ಹಗಲೇ ನಡೀತಾ ಇದೆ. ಈ ಕುರಿತಂತೆ ಅಲ್ಲಿಯ ತಹಸೀಲ್ದಾರ್ ದೊಡ್ಡ ಖಳನಾಯಕ. ಈ ಎಲ್ಲರಿಗೂ ಅಭಯವನ್ನು ಕೊಟ್ಟು ಇಂತಿಷ್ಟು ಹಣವನ್ನು ಪಡೆದು ಲೂಟಿಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ. ದೂರುಗಳನ್ನು ಕೊಟ್ಟ ಮೇಲೆ ಅಲ್ಲಿಯ RI ವರದಿಯನ್ನು ಸಲ್ಲಿಸಿದ್ದಾರೆ. ಒಬ್ಬ ತಾಲೂಕಿನ ದಂಡಾಧಿಕಾರಿಗಳಾಗಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡದೇನೆ ಅವರ ಮೇಲೆ ಕಾನೂನು ಕ್ರಮ ಜರುಗಿಸಿದನೆ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಇವತ್ತು ಜೇವರ್ಗಿಯಲ್ಲಿ ಆಡಳಿತ ನಡೆಸ್ತಾ ಇದ್ದಾರೆ. ಪಟ್ಟಾ ಜಮೀನು, ಖಾಸಗಿ ಜಮೀನಾದರೆ ನಾವು ನೇರವಾಗಿ ಮೈನ್ಸ್ ಆಫೀಸರ್ ಕಂಪ್ಲೇಂಟ್ ಮಾಡಿ ಅವರನ್ನು ಕರೆಸಿ ದಂಡ ಹಾಕುವಂಥ ಪ್ರಕ್ರಿಯೆ ಇದೆ, ನಿಯಮ ಇದೆ. ಆದರೆ ಇಲ್ಲಿ ಸರ್ಕಾರಿ ಜಮೀನಾಗಿರೋದ್ರಿಂದ ಅದು ತಹಸೀಲ್ದಾರರೇ ಇನ್ಸ್ಪೆಕ್ಷನ್ ಮಾಡಬೇಕು. ಮೈನ್ಸ್ನವರು ಅಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇಲ್ಲ. ಇದನ್ನೇ ದುರುಪಯೋಗ ಪಡಿಸ್ಕೊಂಡು ಅಲ್ಲಿಯ ತಹಸೀಲ್ದಾರ್ ಲೂಟಿಕೋರರಿಗೆ ಬೆಂಬಲವಾಗಿ ನಿಂತದ್ದಲ್ಲದೆ ನಿರಂತರವಾಗಿ ಅಕ್ರಮಕ್ಕೆ ಅಲ್ಲಿಯ ತಹಸೀಲ್ದಾರರು ಸಹಾಯ ಮಾಡ್ತಾ ಇದ್ದಾರೆ.